ಕನ್ನಡದಲ್ಲಿ ಓದೋದು ಹೇಗೆ ಅನ್ನೋ ಪ್ರಶ್ನೆಗೆ ತುಂಬ ಉತ್ತರ ಕೊಡಬೇಕಾಗಿಲ್ಲ. ಅನೇಕರು ವೈಯಕ್ತಿಕ ಆಸಕ್ತಿ ಇರೋರು ತಂಪಾಡಿಗೆ ಈಗ ಓದ್ಕೊಂಡೇ ಬಂದ್ಯಾ. ಇನ್ನು ಯಾವುದೋ NGO ಅಥವಾ ಇನ್ಫಾರ್ಮಲ್ ಅನೌಪಚಾರಿಕವಾದಂತಹ ವೇದಿಕೆ, ಉದಾಹರಣೆಗೆ ರಾಮದೇವ್ ಮಹಾರಾಜರು ಇವತ್ತು ಪ್ರಾಣಾಯಾಮನ ಬಹಳ ಪಾಪ್ಯುಲರ್ ಮಾಡಿದ್ರು. ಹೀಗೆ ಅನೌಪಚಾರಿಕವಾದಂಥ ವ್ಯವಸ್ಥೆಯಲ್ಲಿ ವೈಯಕ್ತಿಕ ಆಸಕ್ತಿಯಿಂದ ಅನೇಕರು ಮಾಡ್ಕೊಂಡು ಬರ್ತಾನೆ ಇಲ್ಲ. ಆದರೆ NEP ಏನೊಂದು ಪ್ರಮೋಟ್ ಮಾಡಿದೆ, IKS ಬೇಕು ಅಂತ. ಅದರಲ್ಲೂ ಕನ್ನಡದ NEPನ ಒಂದು ಟ್ರಾನ್ಸ್ಲೇಷನ್ ಬುಕ್ ನಾವು ನೋಡಿದ್ರೆ 4ನೇ ಪುಟದಲ್ಲಿ ಹಿಂದೂ ಜ್ಞಾನ ಪರಂಪರೆಯ ಬಳಕೆಯನ್ನು ನಾವು ಮಾಡ್ಕೋಬೇಕು, ಉಪಯೋಗ ತಗೋಬೇಕು ಅಂತ ಅವ್ರು ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ರೆಫರೆನ್ಸ್ ಬುಕ್ಸ್ ಪ್ರಶ್ನೆ ಬರುತ್ತೆ, ಟೆಕ್ಸ್ಟ್ ಬುಕ್ ಪ್ರಶ್ನೆ ಬರುತ್ತೆ. ನನಗೆ ಗೊತ್ತಿರೋ ಹಾಗೆ ಸೆಕೆಂಡ್ರಿ PUC ವರೆಗೂ ಟೆಕ್ಸ್ಟ್ ಬುಕ್ ಅಂತೀವಿ, ಆಮೇಲೆ ರೆಫರೆನ್ಸ್ ಬುಕ್ ಅಂತ ನಾವೇನು ಹೇಳ್ತೀವಿ. ಅದನ್ನ ತಯಾರಿ ಮಾಡುವಂತ ಹಂತಕ್ಕೆ ನಾವು ಬರದೇ ಹೋದ್ರೆ IKS ಅನ್ನ ಅಕಾಡೆಮಿಕ್ ಆಗಿ ನಾವು ಇಂಪ್ಲಿಮೆಂಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಆ ಹಿನ್ನೆಲೆಯಲ್ಲಿ 11 ಬಿಂದುಗಳನ್ನು ನಾನು ನಿಮ್ಮ ಮುಂದೆ ಹಂಚಿಕೊಂಡು ನನ್ನ ಭಾಷಣವನ್ನು ನಾನು ಮುಕ್ತಾಯ ಮಾಡ್ತೀನಿ. ಬಹುಶಃ ಸ್ಕ್ರೀನ್ ಮೇಲೂ ಅದು ಇರ್ಬೋದು. ಮೊದಲನೇದಾಗಿ ಹಂಸಕ್ಷೀರ ನ್ಯಾಯ. ಹಂಸದ ಬಗ್ಗೆ ನಮಗೆ ಗೊತ್ತಿದೆ, ನೀರು ಮತ್ತು ಹಾಲನ್ನು ಬೆರೆಸಿ ಕೊಟ್ಟರೆ ಅದು ಹಾಲನ್ನಷ್ಟೇ ಕುಡಿಯುತ್ತಂತೆ. ಇಲ್ಲೂ ಅದನ್ನೇ ನೋಡ್ಬೇಕು ನಾವು. ಅಕಾಡೆಮಿಕ್ ಆಗಿ ಯೋಚನೆ ಮಾಡುವಾಗ ಹಿಂದೂ ಜ್ಞಾನ ಪರಂಪರೆ ಬಗ್ಗೆ ಯಾವುದೇ ಭಾವನೆಗಳನ್ನು ಇಟ್ಟುಕೊಂಡು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳ್ತೇನೆ, ನಿರ್ಮಮಕಾರವಾಗಿ. ಯಾಕೆಂದ್ರೆ ಅದರಲ್ಲೂ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ಹೇಳಿದಾಗ ಅಪ್ರೋಪ್ರಿಯೇಟ್ ಟೆಕ್ನಾಲಜಿ ಅಂತ ನಾವೇನು ಬಳಸ್ತೀವಿ, ಅಪ್ಡೇಟ್ ಆಗದೆ ಹೋದ್ರೆ ಉಪಯೋಗಕ್ಕೆ ಬರೋದಿಲ್ಲ. ಆದರೆ ಇವತ್ತಿಗೂ ಉಪಯೋಗಕ್ಕೆ ಬರುವಂತ ಸೈನ್ಸ್, ಟೆಕ್ನಾಲಜಿ, ಸೋಷಿಯಲ್ ಸೈನ್ಸ್, ಕಾಮರ್ಸ್ ಬೇಕಾದಷ್ಟು ವಿಷಯಗಳು ಅಲ್ಲಿ ಇರಬಹುದು. ಆದರೆ ಅದನ್ನು ಯೋಚನೆ ಮಾಡುವಾಗ ನಿರ್ಮಮಕಾರದಿಂದ, ನಾನು ವೈಯಕ್ತಿಕವಾಗಿ ನನಗೆ ಭಗವದ್ಗೀತೆ ಬಗ್ಗೆ ಏನೇ ಭಾವನೆಗಳು ಇರ್ಬೋದು, ಆದರೆ ಯೂನಿವರ್ಸಿಟಿ ಏನೇನೆ ನಾನು ಯೋಚನೆ ಮಾಡುವಾಗ ಇವತ್ತಿಗೆ ಯಾವ್ದು ಉಪಯೋಗ ಆಗುತ್ತೆ, ಆ ಹಿನ್ನೆಲೆಯಲ್ಲಿ ನಾವೊಂದು ನ್ಯೂಟ್ರಲ್ ಪೊಸಿಷನ್ ಅಲ್ಲಿ ನಿಂತುಕೊಂಡೇ ಯೋಚನೆ ಮಾಡಬೇಕು, ಯಾವ್ದು ಇವತ್ತಿಗೆ ಬೇಕೋ ಅದು. ಸೊ ಆ ರೀತಿ ಯೋಚನೆ ಮಾಡಿದಾಗ ಮಾತ್ರ ರೆಫರೆನ್ಸ್ ಬುಕ್ಗಳನ್ನು ತಯಾರಿ ಮಾಡಬಹುದು. ನಂಬರ್ 1. ಇನ್ನು ಎರಡನೇದು, ಯೂನಿವರ್ಸಿಟಿ ಕ್ಯಾಂಪಸ್ಗಳಲ್ಲಿ ಹಿಂದೂ ಜ್ಞಾನ ಪರಂಪರೆಯ ಫ್ಯಾಕಲ್ಟಿ ಶುರು ಮಾಡಬೇಕು, ಅಟ್ಲೀಸ್ಟ್ ಡಿಪಾರ್ಟ್ಮೆಂಟ್. ಯಾಕೆಂದ್ರೆ ಇವತ್ತು ಏನಾಗಿದೆ, ನಿನ್ನೆಯಿಂದ ನಾವು ನೋಡ್ತಾ ಇದ್ದೀವಿ, ಡಿಸಿಪ್ಲಿನ್ಸ್ಗೆ ಸಂಬಂಧಪಟ್ಟಂತ ಸೋಷಿಯಲ್ ವೆಲ್ಫೇರ್ ಇರ್ಬೋದು, ಸೈಕಾಲಜಿ ಇರ್ಬೋದು, ಕಾಮರ್ಸ್ ಇರ್ಬೋದು, ಮತ್ತೊಂದಿರ್ಬೋದು, ಡಿಸಿಪ್ಲಿನ್ಸ್ಗೆ ಸಂಬಂಧಪಟ್ಟಂತ ವ್ಯವಸ್ಥೆಗಳು ಮತ್ತೆ ಪ್ರೊಫೆಸರ್ಸ್ಗಳಿರೋದು ಯೂನಿವರ್ಸಿಟಿ ಕ್ಯಾಂಪಸ್. ಹಿಂದೂ ಜ್ಞಾನ ಪರಂಪರೆ ಅಂತ ಹೇಳಿದಾಗ ಅದಕ್ಕೆ ಸಂಬಂಧಪಟ್ಟಂತ ಗ್ರಂಥಗಳು ಯಾವುದು ಅನ್ನೋದನ್ನೇ ಅನೇಕರಿಗೆ ನಮಗೆ ಗೊತ್ತಿಲ್ಲ. ಈ ಉದಾಹರಣೆಗೆ ಹಿಂದೂ ಜ್ಞಾನ ಪರಂಪರೆ ಪ್ರಕಾರ ಮನಃಶಾಸ್ತ್ರದ ವಿಷಯಗಳು ಎಲ್ಲಿ ಸಿಗುತ್ತೆ ಅಂತ ಪ್ರಶ್ನೆ ಬಂದಾಗ ಹುಡುಕೊಂಡು ಹೋಗ್ಬೇಕು, ಯಾವ ಗ್ರಂಥದಲ್ಲಿ ಸಿಗತ್ತೆ. ಯೋಗ ವಾಸಿಷ್ಠದಲ್ಲಿ ಏನು ಹೇಳಿದೆ, ಪತಂಜಲಿ ಯೋಗ ಸೂತ್ರದಲ್ಲಿ ಏನು ಹೇಳಿದೆ, ಭಗವದ್ಗೀತೆಯಲ್ಲಿ ಏನು ಹೇಳಿದೆ, ರಾಮಾಯಣದಲ್ಲಿ ಏನೇನು ಹೇಳಿದೆ. ಸೊ ಹೀಗೆ ಗ್ರಂಥಗಳೇ ಎಲ್ಲೋ ಒಂದು ಕಡೆ ಇದೆ. ಇನ್ನು ಮೂರನೇದಾಗಿ, ಆ ಗ್ರಂಥಗಳು ಇಂಥ ವಿಷಯದಲ್ಲಿ ಇಂಥ ಪುಸ್ತಕದಲ್ಲಿ ಇಂಥ ವಿಷಯ ಇದೆ, ಆ ಗ್ರಂಥದ ಭಾಷೆ ಇಂಥದ್ದು ಅಂತ ಅರ್ಥ ಮಾಡ್ಕೊಂಡಿರೋ ವಿದ್ವಾಂಸರುಗಳು ನೆನ್ನೆಯಿಂದ ಕೆಲವರನ್ನೆಲ್ಲ ನಾವು ನೋಡ್ತಾ ಇದ್ದೀವಿ. ಅವ್ರು ಎಲ್ಲರೂ ಯೂನಿವರ್ಸಿಟಿ ಕ್ಯಾಂಪಸ್ನಲ್ಲೇನಿಲ್ಲ. ಇವರು 3 ಜನ ಒಂದೇ ಕಡೆ ಬರಬೇಕು. ನಾನು ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ. ಕೆಲವರು ನಮ್ಮ ಸಂಘ ಸ್ವಯಂ ಸೇವಕರು ಆಸಕ್ತಿಯಿಂದ ನಮ್ಮ ಭೃಗು ಸಂಹಿತೆಯ ಆಧಾರದಲ್ಲಿ ವಿದ್ಯುತ್ ಶಕ್ತಿಯನ್ನ ಉತ್ಪತ್ತಿ ಮಾಡಬೇಕು ಅಂತೇಳಿ ಪ್ರಯೋಗ ಶುರು ಮಾಡಿದ್ರು. ಅಲ್ಲಿ ಅವರು ಕಾಪರ್ ಸಲ್ಫೇಟ್ಗೆ ಶಿಖಿಗ್ರೀವ ಅಂತ ಪದ ಬಳಸಿದ್ದಾರೆ. ಶಿಖಿಗ್ರೀವ ಅಂದ್ರೆ ನವಿಲಿನ ಕತ್ತು ನೀಲಿಗಿರುತ್ತೆ, ಕಾಪರ್ ಸಲ್ಫೇಟ್ ಕೂಡ ನೀಲಿ ಬಣ್ಣ ಇರುತ್ತೆ. ಆದರೆ ಇವರಿಗೆ ಶಿಖಿಗ್ರೀವ ಅನ್ನೋದು ಟೆಕ್ನಿಕಲ್ ಟರ್ಮು, ಅದು ಕಾಪರ್ ಸಲ್ಫೇಟ್ ಬಳಸಿರೋದು ಅಂತ ಗೊತ್ತಿಲ್ಲ. ಹಾಗಾಗಿ ಇವರು ಆ ಊರಿನ ಝೂ ಗಾರ್ಡನ್ಗೆ ಹೋದ್ರು. ಅಲ್ಲಿ ನಿಮ್ಮ ಝೂ ಗಾರ್ಡನ್ ಯಾವ್ದಾರ ನವಿಲು ಸತ್ರೆ ಅದರದ್ದು ಕುತ್ತಿಗೆ ನಮಗೆ ಕೊಡಿ ಅಂತ. ಸೊ ಹಾಗಾಗಿ ಇದು 3 ಒಂದಾಗಬೇಕು. ಅದಾಗಬೇಕಾದ್ರೆ ಒಂದು ಫ್ಯಾಕಲ್ಟಿ ಬೇಕು. ಅಲ್ಲಿ ಲಕ್ಷಗಟ್ಟಲೆ ರೂಪಾಯಿನ ಇನ್ವೆಸ್ಟ್ ಮಾಡಿ ಹಿಂದೂ ಜ್ಞಾನ ಪರಂಪರೆ ಅಂತೇಳಿ ನಾವು ನಿನ್ನೆಯಿಂದ ಯಾವ್ಯಾವ ಹೆಡ್ಡಿಂಗ್ ಕೇಳ್ತಾ ಇದ್ದೀವಿ, ಆ ಎಲ್ಲಾ ಗ್ರಂಥಗಳನ್ನು ಮೊದಲು ತಂದಿಡಬೇಕು. 125 ವರ್ಷದಲ್ಲಿ ತೀರ್ಕೊಂಡಂತ ಸುಧಾಕರ್ ಚತುರ್ವೇದಿ ಅವರು 2 ವರ್ಷಕ್ಕೆ ಮುಂಚೆ ತೀರ್ಕೊಂಡ್ರು. ವೇದದ ಬಗ್ಗೆ ಕಂಪ್ಲೀಟ್ ಕನ್ನಡದಲ್ಲಿ A4 ಸೈಜ್ನಲ್ಲಿ ಒಂದೊಂದು ಪುಸ್ತಕ 500 ಪುಟ ಇದೆ, 22 ವಾಲ್ಯೂಮ್ ಅವರು ಪಬ್ಲಿಷ್ ಮಾಡಿದ್ದಾರೆ. ಈ ಥರ ನಾನು ಹೇಳಿದಂಗೆ ಎಲ್ಲ ವಿಷಯಕ್ಕೂ ಗ್ರಂಥಗಳಿದೆ. ಆ ಗ್ರಂಥಗಳು ಮೊದಲು ಕ್ಯಾಂಪಸ್ ಬರಬೇಕು.
ಆ ಸಂಬಂಧಪಟ್ಟಂತ ಅದನ್ನ ಅರ್ಥ ಹೇಳುವಂಥ ವಿದ್ವಾಂಸರುಗಳು ಬೇಕು. ಮೂರನೇದಾಗಿ ಇವತ್ತನ್ನು ಒಪ್ಕೋಬೇಕಾಗಿರೋ ಡಿಸಿಪ್ಲಿನ್ಸ್ ಪ್ರೊಫೆಸರ್ಸು 3 ಜನ ಒಟ್ಟಿಗೆ ಕೂತ್ಕೋಬೇಕು. ಇದೆಲ್ಲ ಆಗಬೇಕಾದ್ರೆ ಒಂದು ಫ್ಯಾಕಲ್ಟಿ ಶುರು ಮಾಡಬೇಕು, ನಂಬರ್ 2. ಇನ್ನು ಮೂರನೇದು, ಯಾವ್ಯಾವ ಗ್ರಂಥದಲ್ಲಿ ಯಾವ್ಯಾವ ವಿಷಯಗಳಿದೆ ಅಂದ್ರೆ ಇವತ್ತಿನ ನಮ್ಮ ಡಿಸಿಪ್ಲಿನ್ಸ್ಗೆ ಬೇಕಾದಂತೆ ಯಾವ್ಯಾವ ಗ್ರಂಥದಲ್ಲಿ ಈ ವಿಷಯ ಸಿಗತ್ತೆ ಇದನ್ನ ಹುಡುಕಬೇಕು. ರಿಸರ್ಚ್ ಬಗ್ಗೆ ನಿನ್ನೆ ಒಂದು ಆಂಗಲ್ ಅಲ್ಲಿ ಹೇಳಿದ್ರು, ಇವತ್ತು ನಾನು ಅದನ್ನು ಉಲ್ಟಾ ಹೇಳ್ತಾ ಇದ್ದೀನಿ. ನಾವು ಈಗ ರಿಸರ್ಚ್ ನಾವು ಮಾಡಬೇಕು. ಅದು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನನ್ನ ಅಭಿಪ್ರಾಯ. ಮೂರನೇ ಬಿಂದು, ಉದಾಹರಣೆಗೆ ಮನಃಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಫ್ರಾಯ್ಡಿನ ನಂತರ ಬೇಕಾದಷ್ಟು ಯುರೋಪಿಯನ್ನು ಮತ್ತೆ ಇವತ್ತಿನ ಎಲ್ಲ ಬೇಕಾದಷ್ಟು ಬೆಳವಣಿಗೆ ಆಗಿದೆ. ದಟ್ ಈಸ್ ಡಿಫ್ರೆಂಟ್. ಅದು ಉಪಯೋಗಿಸ್ಕೊಳ್ಳೋಣ, ನಮ್ಗೆ ಬೇಕೇ ಬೇಕು. ಇವತ್ತಿರೋದು ಯಾವುದು ಬಿಡಕ್ಕಾಗಲ್ಲ. ಆದರೆ ಹಿಂದೂ ಜ್ಞಾನ ಪರಂಪರೆ ಆಧಾರದಲ್ಲಿ ಮನಃಶಾಸ್ತ್ರ ಸಂಬಂಧಪಟ್ಟಂತೆ ಒಂದು ರೆಫರೆನ್ಸ್ ಬುಕ್ ರೆಡಿ ಮಾಡಬೇಕು ಅಂತಂದ್ರೆ ಮನಃಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಗ್ರಂಥದಲ್ಲಿ ಹೇಳಿದ್ದಾರೆ ಅನ್ನೋದು ಮೊದಲು ಪಟ್ಟಿ ಮಾಡಬೇಕಾಗುತ್ತೆ. ಉದಾಹರಣೆಗೆ ಚರಕ ಸಂಹಿತೆಯಲ್ಲಿ ಅವರು ಅಪಸ್ಮಾರ ರೋಗ ಮತ್ತು ಇದರದ್ದು ಉನ್ಮಾದ ರೋಗ, ಉನ್ಮಾದ ಅಪಸ್ಮಾರ ಎರಡೂ ಬಗ್ಗೆ ಸುಷು ಸಂಹಿತೆಯಲ್ಲೂ ಇದೆ, ಚರಕ ಸಂಹಿತೆಯಲ್ಲೂ ಇದೆ. ನಿಧಾನ ಅಂತೇಳಿ ಕಾರಣಗಳಿಗೆ ಒಂದು ಅಧ್ಯಾಯ ಇದೆ, ಚಿಕಿತ್ಸೆ ಅಂತೇಳಿ ಚಿಕಿತ್ಸೆಗೆ ಒಂದು ಅಧ್ಯಾಯ ಇದೆ. ಹೀಗೆ ಅದೆರಡೂ ಗ್ರಂಥದಲ್ಲಿ ಇದು ಎರಡೂ ರೋಗಗಳು ಸಂಬಂಧಪಟ್ಟಂತೆ 4 ಅಧ್ಯಾಯ ಆಯಿತು. ಆ 4 ಅಧ್ಯಾಯ ಸೇರಿಸಿದ್ರೆ ಸುಮಾರು ಒಂದು 250-300 ಶ್ಲೋಕ ಆಗ್ಬೋದು. ಆ ಶ್ಲೋಕಕ್ಕೆ ಚಕ್ರಪಾಣಿ ಒಂದು ಟೀಕೆ ಬರ್ದಿಯಾನೆ, ಅರುಣದತ್ತ ಒಂದು ಟೀಕೆ ಬರ್ದಿಯಾನೆ, ಡಲ್ಲಹಣ ಒಂದು ವ್ಯಾಖ್ಯಾನ ಬರ್ದಿಯಾನೆ. ಅದೆಲ್ಲವನ್ನೂ ಸಂಗ್ರಹ ಮಾಡಬೇಕು. ಇನ್ನು ಸಂಸ್ಕೃತ ಎಲ್ಲವೂ ನಮಗೆ ಅರ್ಥ ಆಗದೆ ಇರೋದ್ರಿಂದ ಅದಕ್ಕೆ ಹಿಂದಿಗಿರುವಂಥ ಟ್ರಾನ್ಸ್ಲೇಷನ್ನು, ಇಂಗ್ಲೀಷ್ಗಿರೋ ಟ್ರಾನ್ಸ್ಲೇಷನ್ನು, ಕನ್ನಡದ ಟ್ರಾನ್ಸ್ಲೇಷನ್ನು. ಹಾಗೆ ಭಗವದ್ಗೀತೆಯಲ್ಲಿ ಹೆಚ್ಚಿನ ಭಾಗ ಇರೋದೇ ಮನಃಶಾಸ್ತ್ರ. ಮನೋರೋಗಗಳು ಹೇಗೆ, ಅದು ಪೆಥಾಲಜಿ ಅಂತ ನಾವು ಹೇಳ್ತೀವಲ್ಲ, ಮನೋರೋಗ ಹೇಗೆ ಹುಟ್ಟತ್ತೆ, ಹುಟ್ಟಿದ ಮನೋರೋಗನ ಟ್ರೀಟ್ಮೆಂಟ್ ಮಾಡೋದು ಹೇಗೆ, ಇದೆರಡನ್ನೂ ಕೂಡ ಭಗವದ್ಗೀತೆಯ ಸಾಂಖ್ಯಯೋಗದ 2ನೇ ಅಧ್ಯಾಯದಲ್ಲಿ 4 ಶ್ಲೋಕಗಳಲ್ಲಿ ಕೃಷ್ಣ ಹೇಳಿ ಮುಗಿಸ್ಬಿಡ್ತಾನೆ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷು ಉಪಜಾಯತೆ, ಸಂಗಾತ್ ಸಂಜಾಯತೆ ಕಾಮಃ, ಕಾಮಾತ್ ಕ್ರೋಧೋ ವಿಜಾಯತೆ, ಕ್ರೋಧಾತ್ ಭವತಿ ಸಮ್ಮೋಹಃ, ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ, ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ, ಬುದ್ಧಿನಾಶಾತ್ ಪ್ರಣಶ್ಯತಿ. ರಾಗದ್ವೇಷ ವಿಯುಕ್ತೈಸ್ತು ವಿಷಯಾನ್ ಇಂದ್ರಿಯೈಶ್ಚರನ್, ಆತ್ಮವಶ್ಯೈರ್ವಿಧೇಯಾತ್ಮ ಪ್ರಸಾದಂ ಅಧಿಗಚ್ಚತಿ, ಪ್ರಸಾದೇ ಸರ್ವದುಃಖಾನಾಂ ಹಾನಿರಸ್ಯೋಪಜಾಯತೆ, ಪ್ರಸನ್ನ ಚೇತಸೋಶ್ಯಾಶು ಬುದ್ಧಿ ಪರ್ಯವತಿಷ್ಠತೆ. ಎಷ್ಟು ಅದ್ಭುತವಾಗಿದೆ ನೋಡಿ. ಮೊದಲ 2 ಶ್ಲೋಕದ ಕೊನೆಯನ್ನು ಹೇಳ್ತಾನೆ ಬುದ್ಧಿನಾಶಾತ್ ಅಂತ. 4ನೇ ಶ್ಲೋಕದ ಕೊನೆಯನ್ನು ಹೇಳ್ತಾನೆ ಬುದ್ಧಿ ಪರಿ ಅವತಿಷ್ಠತಿ. ಅಂದ್ರೆ ನಾಶ ಆಗಿದ್ದ ಬುದ್ಧಿ ಮತ್ತೆ ಬಂದು ನಿಂತ್ಕೊಳ್ತು ಅಂತ ಹೇಳಬೇಕಾದ್ರೆ ಲೈನ್ ಆಫ್ ಟ್ರೀಟ್ಮೆಂಟು ಸಕ್ಸಸ್ ಆಯಿತು ಅಂತ ಅರ್ಥ ತಾನೆ. ಆ ಲೈನ್ ಆಫ್ ಟ್ರೀಟ್ಮೆಂಟು ಮತ್ತೆ ಲೈನ್ ಆಫ್ ಪೆಥಾಲಜಿ ಕೃಷ್ಣನ ಹೇಳ್ತಾರೆ. ಬುದ್ಧಿನಾಶ, ಸಮೋಹಾತ್ ಸ್ಮೃತಿ ವಿಭ್ರಮ ಅಂದ್ರೆ ಏನು, ಸ್ಮೃತಿ ಭ್ರಂಶಾತ್ ಬುದ್ಧಿನಾಶ ಅಂದ್ರೆ ಏನು, ಇದನ್ನ ಯೂನಿವರ್ಸಿಟಿ ಸೆಮಿನಾರ್ಗಳಲ್ಲಿ ಕೂತ್ಕೊಂಡು ಚರ್ಚೆ ಮಾಡಬೇಕಾಗಿರುವಂತ ವಿಷಯ ಅಂತ ನನಗೆ ಅನ್ಸುತ್ತೆ. ಭಕ್ತಿಯಿಂದ ನಾವು ಇವತ್ತು ಉಳಿಸ್ಕೊಂಡು ಬಂದಿದ್ದೀವಿ, ಆದರೆ ಅಕಾಡೆಮಿಕ್ಗೆ ಅದು ಸಾಕಾಗೋದಿಲ್ಲ. ಸೊ ಹಾಗಾಗಿ ಎಲ್ಲೆಲ್ಲೆಲ್ಲ ಹೇಳಿದ್ದಾರೆ ಯೋಗ ವಾಸಿಷ್ಠದಲ್ಲಿ, ಮನಸ್ಸನ್ನು ನಿಲ್ಲಿಸೋದೇನೇ ಯೋಗ ಅಂತ ಹೇಳಿ ಪತಂಜಲಿ ಹೇಳಿಬಿಟ್ಟ. ಮನಸ್ಸು ನಿಲ್ಲಿಸೋದು ಅಂದ್ರೆ ಏನು, ದೊಡ್ಡ ಸೈಕಾಲಜಿ ಅದು. ಅಶಾಂತಸ್ಯ ಮನಃಪಹಾರಂ ಕೃಷ್ಣ ಹೇಳ್ತಾನೆ. ಕಾಮ ಶೋಕ ಭಯಾದ್ ವಾಯು ಚರಕ ಹೇಳ್ತಾನೆ. ಕಾಮ ಮತ್ತು ಶೋಕಗಳಿಂದ ವಾಯು ಜಾಸ್ತಿ ಆಗೋದ್ರಿಂದ ಶಾರೀರಿಕ ರೋಗ ಬರುತ್ತೆ ಅಂತ ಹೇಳ್ತಾನೆ. ಸೈಕೋಸೊಮ್ಯಾಟಿಕ್ ಡಿಸೀಸ್ ಅಂತ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ. ಸೊ ಹೀಗೆ ಒಂದು ಮನಃಶಾಸ್ತ್ರ ಇಟ್ಕೊಂಡ್ರೆ ಯಾವ್ಯಾವ ಈ 7 ಕೆಟಗರಿ, ನಾನೇನು ಪ್ರಾರಂಭದಲ್ಲಿ ಅಶೋಕ್ ಕೋರಿ ಅವರು ಹೇಳಿದ್ನಲ್ಲ, ಆ 7 ಕೆಟಗರಿನಲ್ಲಿ ಎಲ್ಲೆಲ್ಲಿ ಮನಃಶಾಸ್ತ್ರದ ಬಗ್ಗೆ ಹೇಳಿದ್ದಾನೆ ಅನ್ನೋದನ್ನ ಕೂತ್ಕೊಂಡು ಹುಡುಕ್ಬೇಕಾಗತ್ತೆ. ಇದು ಇಂಟೆಲೆಕ್ಚುಯಲ್ ವರ್ಕ್ ಅಲ್ಲ, ಇದು ಮ್ಯಾನ್ಯುಯಲ್ ವರ್ಕ್. ಇದು ತಾಳ್ಮೆ ಬೇಕು, ಜನ ಶಕ್ತಿ ಬೇಕು. ಒಂದು 3 ಜನ ಕೂತ್ಕೊಂಡು ಒಂದು 6 ತಿಂಗಳು ಬರೀ ಹುಡುಕೋದು, ರೆಫರೆನ್ಸ್ಗಳನ್ನು ಬರ್ಕೊಳ್ಳೋದು, ಅದನ್ನೆಲ್ಲ ಒಂದು ಕಡೆ ಟೈಪ್ ಮಾಡ್ಕೋಬೇಕು. ಸುಮಾರು ಒಂದು 2000 ಪುಟ ಮನಃಶಾಸ್ತ್ರದ ಬಗ್ಗೆ ಹಿಂದೂ ಜ್ಞಾನ ಪರಂಪರೆಯ ಸಾಹಿತ್ಯ ಸಿಕ್ತು ಅಂತ ಅಂದಾಜು ಮಾಡ್ಕೊಳ್ಳಿ. ಆ 2000 ಪುಟನ ಒಂದು 10 ಕಾಪಿ ಮಾಡಿ ನಿಮ್ಮಂಥ ಪ್ರೊಫೆಸರ್ಸ್ಗೆ ನ್ಯೂಟ್ರಲ್ ಆಗಿ ಯೋಚನೆ ಮಾಡೋದು ಅಂತ ಪಾಯಿಂಟ್ ಪ್ರಾರಂಭದಲ್ಲಿ ಏನು ಹೇಳಿದೆ ಅವ್ರ ಕೈ ಕೊಟ್ಟು ಇವತ್ತಿಗೂ ನಾವು ಬೇಕಾಗಿರೋದು ಯಾವುದೇ ಆಗಿದೆ ಹುಡುಕ್ ತೆಗೀರಿ ಅಂತ ಹೇಳಿದ್ರು.
ಡಾಕ್ಟರ್ ಶತಾವಧಾನಿ ಗಣೇಶ್ ಅವರು ಆಚಾರ್ಯ ಚಾಣಕ್ಯನ ಅರ್ಥಶಾಸ್ತ್ರವನ್ನ ಕಣ್ಮುಂದೆ ಇಟ್ಟುಕೊಂಡು 1200 ಬಿಂದುಗಳಿದೆ ಅದರಲ್ಲಿ ಅಂತ ಗುರುತು ಮಾಡಿದ್ರು. ಇವತ್ತಿಗೂ ಯಾವುದು ಬೇಕು ಅಂತ ಅವರ ಅಭಿಪ್ರಾಯದ ಪ್ರಕಾರ ನೋಡಿದಾಗ 25% ಬೇಕಾಗಿಲ್ಲ ಅಂತ ಅವ್ರಿಗೆ ಅನ್ನಿಸ್ತು. ನಮಗೆ ಯಾರಿಗೂ ಅನ್ನಿಸ್ಬೋದು ಹಿಂದೂ ಜ್ಞಾನ ಪರಂಪರೆಯ ಮನಃಶಾಸ್ತ್ರದಲ್ಲಿ ನಮಗೆ 90% ಇವತ್ತು ಬೇಕಾಗಿಲ್ಲ ಅಂತ ಅನ್ಸಿದ್ರೆ ಏನೂ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, 10% ಇಟ್ಕೊಳ್ಳೋಣ, 200 ಪುಟ ನಮಗೆ ಸಿಕ್ತು. ಆಗಲೇ ಚಿರ್ಲಿ ಅವ್ರ ಪ್ರಾರಂಭದಲ್ಲಿ ಹೇಳಿದಾಗೆ ಆ ಟೆಕ್ಸ್ಟ್ ಬುಕ್ ಮಾಡೋದು ಹೇಗೆ ಅನ್ನೋ ಸಿಸ್ಟಮು ನಮಗೆ ಗೊತ್ತಿದೆ. ಚಾಪ್ಟರ್ ವೈಸ್ ಮಾಡಬೇಕು ಮತ್ತೆ ಸ್ಟ್ಯಾಂಡರ್ಡ್ ವೈಸ್ ಮಾಡಬೇಕು. ಆ ಪ್ರಕಾರ ಒಂದು 150 ಪುಟದ್ದೇನಾದರೂ ಮನಃಶಾಸ್ತ್ರದ ಹಿಂದೂ ಜ್ಞಾನ ಪರಂಪರೆಯ ರೆಫರೆನ್ಸ್ ಬುಕ್ ಅಂತ 2 ವರ್ಷದ ಪ್ರಯತ್ನದಿಂದಾಗಿ ಒಂದು ಬುಕ್ ರೆಡಿ ಆದರೆ ಆವಾಗ ನೋಡಪ್ಪ ಹಿಂದೂ ಜ್ಞಾನ ಪರಂಪರೆಯ ಆಧಾರದಲ್ಲಿ ರೆಫರೆನ್ಸ್ ಬುಕ್ ಇದಿದೆ, ನೀನು ಓದು ಅಂತ ನಾವು ಹೇಳೋದು. ಇದು 3ನೇ ಪಾಯಿಂಟ್. ಇನ್ನು 4ನೇ ಪಾಯಿಂಟು ಮೂಲ ಗ್ರಂಥಗಳ ಸಂಗ್ರಹ, ಅಧ್ಯಯನ, ಪ್ರಕಾಶ. ಈ 3 ಬೇರೆ ಬೇರೆ ಮೂಲ ಪಾಯಿಂಟೇ ಮಾಡಿ ನಾವು ವಿಚಾರ ಮಾಡಬೇಕು. ಯಾಕೆಂದ್ರೆ ಇವತ್ತು ಮೂಲ ಗ್ರಂಥಗಳೇ ನಮ್ಮ ಹತ್ರ ಇಲ್ಲ. ಯಾರ್ಯಾರು ಏನೇನೋ ಬಾಯಿಗೆ ಬಂದಾಗ ಮಾತಾಡ್ತಾ ಇರ್ತಾರೆ. ಅಗಸನ ಕಥೆ ರಾಮಾಯಣದಲ್ಲಿ ಇಲ್ವೇ ಇಲ್ಲ. ಶಬರಿ ಹಣ್ಣನ್ನ ಕಚ್ಚಿಕೊಟ್ಲು ಅನ್ನೋದು ರಾಮಾಯಣದಲ್ಲಿ ಇಲ್ವೇ ಇಲ್ಲ. ಘಟನೆ ಚೆನ್ನಾಗಿದೆ, ಆದ್ರೆ ಮೂಲದಲ್ಲಿ ಇಲ್ಲ. ಲಕ್ಷ್ಮಣ ರೇಖೆ ಅನ್ನೋದು ರಾಮಾಯಣದಲ್ಲಿ ಇಲ್ವೇ ಇಲ್ಲ. ಆದರೆ ಪುಟ್ಟಣ್ಣ ಕಣಗಾಲ್ ಅಂತ ಧೀಮಂತ ಫಿಲ್ಮ್ ಡೈರೆಕ್ಟರ್ ಶರಪಂಜರ ಸಿನಿಮಾದಲ್ಲಿ ಅಲ್ಪಾಗಸನ್ನ ಕಲ್ಪನೆ ಮಾತಿಗೆ ಅಳುಕಿದ ಶ್ರೀರಾಮ ಅಂತ ಹೇಳಿದ್ರೆ ಎಂಥವ್ರ ಮೇಲೂ ಪರಿಣಾಮ ಆಗ್ಬಿಡುತ್ತದೆ. ಏನಿದೆ ಅಗಸನ ಕಥೆ? ಕಾಡ್ಪಾಲ್ ಮಾಡ್ಬಿಟ್ಟ ಅಂತ ಹೇಳ್ತಾರೆ. ಆಶ್ರಮಕ್ಕೆ ಬಿಟ್ಟು ಬಾ ಅಂತ ಹೇಳಿದ್ದು, ಆಶ್ರಮದ ಹತ್ತಿರಕ್ಕೆ. ಅಗ್ನಿ ಪರೀಕ್ಷೆಯ ಸತ್ವ ಪರೀಕ್ಷೆಗೆ ಗುರಿಯಾದಳು ಸೀತೆ. ಅದು ಅಗ್ನಿ ಪರೀಕ್ಷೆನ ಅಗ್ನಿ ಪ್ರವೇಶನ. ನೀನು ಬೆಂಕಿಗೆ ಬಿಟ್ಟು ಸಾಯಿ, ಆಮೇಲೆ ನಿನ್ನ ನಾನು ತಗೊಳ್ತೀನಿ, ನೀವು ವಾಪಸ್ ಬಂದ್ರೆ ಅಂತ ರಾಮ ಹೇಳಿದ್ನೇನು? ನೋ. ಈ ತರ ಸಣ್ಣ ಸಣ್ಣ ವಿಷಯಗಳು ಮೂಲ ಗ್ರಂಥದಲ್ಲಿ ಏನಿದೆ. ನಾನು ಆಗಲೇ ಬಿ ಆರ್ ಚೋಪ್ರಾ ಉದಾಹರಣೆ ಕೊಟ್ಟೆ. ಅದಾಗಬೇಕಾದ್ರೆ ನಾವು ಮೊದಲು ಮೂಲ ಗ್ರಂಥಗಳನ್ನು ಸಂಗ್ರಹ ಮಾಡಬೇಕು ಮನೆಯಲ್ಲಿ. ಡಾಕ್ಟರ್ ಫಗು ಹಳಕಟ್ಟಿ ಅವರು ಇದೇ ಕೆಲಸ ಮಾಡಿದ್ದಕ್ಕೆ ನಮಗೆ ಇವತ್ತು ವಚನ ಸಾಹಿತ್ಯ ಸಿಗ್ತಾ ಇದೆ. ಎರಡನೇದಾಗಿ ಮನೆಯಲ್ಲಿ ಕೂತ್ಕೊಂಡು ಅವ್ರು ಮಾಡಿದ್ದೇ ಕೆಲಸ ಮಾಡಬೇಕು. ಅದನ್ನು ನಾವು ಮೊದಲು ಮೂಲ ಗ್ರಂಥ ಅಧ್ಯಯನ ಮಾಡಬೇಕು. ಯಾಕೆಂದ್ರೆ ಎಷ್ಟೋ ಕಡೆ ಕರ್ನಾಟಕದ 2 ಬಹಳ ದೊಡ್ಡ ವಿದ್ವಾಂಸರು ಮೂಲ ಗ್ರಂಥದ ಶ್ಲೋಕವನ್ನ ಹೇಳುವಾಗಲೇ ಆ 2 ದೊಡ್ಡ ವಿದ್ವಾಂಸರು, ಅವರ ಹೆಸರು ನಾನು ಹೇಳೋದಿಲ್ಲ, ಅವರು ಸಾಂಖ್ಯ ಯೋಗದ ಒಂದು ಶ್ಲೋಕ ಅದನ್ನ ವೇದ ಅಂತ ಹೇಳೋ ಬದಲು ದೇವ ಅಂತ ಹೇಳಿದ್ರು ಮೂಲದಲ್ಲೇ. ಅದ್ರದ್ದು ಯೂಟ್ಯೂಬ್ ಅಲ್ಲಿ ರೆಕಾರ್ಡ್ ಇದೆ. ಅಂತ ದೊಡ್ಡ ವಿದ್ವಾಂಸರುಗಳೇ ಮೂಲದಲ್ಲೇ ವ್ಯತ್ಯಾಸ ಮಾಡುವಾಗ ನಾವು ಟ್ರಾನ್ಸ್ಲೇಷನ್ ಮೇಲೆ, ಅದು ಯಾರೋ ಮೆಕಾಲೆ ಮಾಡಿ ಟ್ರಾನ್ಸ್ಲೇಷನ್, ಇನ್ಯಾರೋ ಮಾಡಿ ಟ್ರಾನ್ಸ್ಲೇಷನ್ ಮೇಲೆ ಡಿಪೆಂಡ್ ಆಗಿ ಮತ್ತೆ ಆಮೇಲೆ ಅದ್ರ ವ್ಯಾಖ್ಯಾನ. ಭಗವದ್ಗೀತೆ ಅಂದಾಗ ಇಸ್ಕಾನ್ ಅವ್ರು ಏನು ಹೇಳ್ತಾರೆ, ವಿನೋಬಾ ಭಾವೆ ಏನು ಹೇಳ್ತಾರೆ, ಲೋಕಮಾನ್ಯ ತಿಲಕರು ಏನು ಹೇಳ್ತಾರೆ ಅನ್ನೋದು ಆಮೇಲೆ, ಮೊದಲು ಕೃಷ್ಣ ಏನು ಹೇಳ್ತಾನೆ ಅಂತ ನೋಡ್ಬೇಕಲ್ಲ. ಸೊ ಹಾಗಾಗಿ ಮೂಲ ಗ್ರಂಥಗಳ ಸಂಗ್ರಹ, ಅಧ್ಯಯನ, ಪ್ರಕಾಶನ. ಬೆಂಗಳೂರಿನ ರಾಮಾಯಣ ದರ್ಶನ ಮತ್ತು ಭಾರತ ದರ್ಶನ ಪ್ರಕಾಶನದವರು ಅದ್ಭುತವಾದ ಕೆಲಸ ಮಾಡ್ತಾ ಇದ್ದಾರೆ. 500 ಪುಟ ಇರುವಂತ ಒಂದೊಂದು ವಾಲ್ಯೂಮ್ನ 100 ರೂಪಾಯಿಗೆ ಅವರು ಮಾರಾಟ ಮಾಡ್ತಾ ಇದ್ದಾರೆ. ಕಳೆದ 50 ವರ್ಷದಿಂದ ರಾಮಾಯಣದ 11 ವಾಲ್ಯೂಮು, ಮಹಾಭಾರತದ 32 ವಾಲ್ಯೂಮು. ಅವ್ರು ಎಷ್ಟು ನಷ್ಟ ಮಾಡ್ಕೊಂಡಿದ್ರು ಗೊತ್ತಿಲ್ಲ. ಗೋರಖ್ಪುರದ್ದು ಅದೇ ಕಥೆ ಇದೆ. ಆ ಥರ ಪ್ರಯತ್ನ ಶುರುವಾಗಬೇಕಾಗತ್ತೆ. ಇದು 4ನೇ ಪಾಯಿಂಟು, ಸಂಗ್ರಹ, ಅಧ್ಯಯನ, ಪ್ರಕಾಶ. ಇದು 5ನೇ ಪಾಯಿಂಟು, ಇದನ್ನ ಓದಕ್ಕೆ ಹೊರಟಾಗ ಅನಿವಾರ್ಯವಾಗಿ ನಾವು ಆ ಗ್ರಂಥದ ಭಾಷೆಯನ್ನ ಕಲಿಬೇಕಾಗತ್ತೆ. ಇವತ್ತು ಅನೌಪಚಾರಿಕವಾದಂತಹ ಬೈಠಕ್ಗಳಲ್ಲಿ ಕೂತ್ಕೊಂಡು ಮಾತಾಡುವಾಗ ನಾನೊಂದು ಗಾಬರಿ ಆಗುವಂತ ವಿಷಯ ಇಲ್ಲೇ ಬೀದರ್ನಲ್ಲಿ ಕೂತಾಗ ಕೇಳಿದೆ. ನಾನು ಕನ್ನಡ ಡಿಪಾರ್ಟ್ಮೆಂಟ್ಗೆ ಇವತ್ತು ಅಪಾಯಿಂಟ್ ಆಗ್ತಾ ಇರುವಂತ ಅನೇಕ ಜನ ನಮಗೆ ನಡುಗನ್ನಡ ಮತ್ತು ಹಳಗನ್ನಡದ ಪದ್ಯಗಳನ್ನು ಇಡಬೇಡಿ ಅಂತ ಕೇಳ್ತಾ ಇದ್ದಾರೆ. ಹಿಂದೂ ಜ್ಞಾನ ಪರಂಪರೆ ಎಲ್ಲಿಗೆ ಹೋಯ್ತಾಗಾದ್ರೆ ನೀವು ಬಸವಣ್ಣವ್ರ ಸಾಹಿತ್ಯ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಡುಗನ್ನಡ ಬೇಕೇ ಬೇಕು. ಮಂಕುತಿಮ್ಮನ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಿಮಗೆ ನಡುಗನ್ನಡ ಬೇಕೇ ಬೇಕು. ಎಲ್ಲವೂ ಹೊಸಗನ್ನಡದಲ್ಲಿ ಇಲ್ಲ. ಇನ್ನು ರನ್ನನ್ನೋ ಪಂಪನ್ನೋ ಅರ್ಥ ಮಾಡ್ಕೊಳ್ಬೇಕಾದ್ರೆ ಹಳಗನ್ನಡ ಇದೆ. ಅಂದ್ರೆ ನೀರೊಳಗಿರ್ದು ಬೆಮರ್ತ ನುರಗ ಪತಾಕಂ ಎಲ್ಲ ಅರ್ಥ ಮಾಡ್ಕೊಳ್ತೀರಿ ನೀವು. ಇವತ್ತಿನ ಇಂಗ್ಲಿಷ್ ಮಿಕ್ಸ್ಡ್ ಕನ್ನಡದಲ್ಲಿ ಎಲ್ಲ ಅರ್ಥ ಮಾಡ್ಕೊಳ್ತೀವಿ. ಸೊ ಹಾಗಾಗಿ ಅದು ಮರಾಠಿ ಇರ್ಬೋದು, ಹಿಂದಿ ಇರ್ಬೋದು, ಸಂಸ್ಕೃತ ಇರ್ಬೋದು, ಕನ್ನಡ ಇರ್ಬೋದು, ಆ ಮೂಲ ಗ್ರಂಥದ ಭಾಷೆ ಯಾವುದಿದೆ ಅನ್ನೋದು ನಮಗೆ ಗೊತ್ತಾಗದೆ ಹೋದ್ರೆ, ಅದನ್ನ ನಾವು ಕಷ್ಟಪಟ್ಟು ಕಲಿದೇ ಹೋದ್ರೆ ಆವಾಗ ಇಲ್ಲಿಂದ ಹೆಜ್ಜೆ ನಾವು ಮುಂದೆ ಇಡಕ್ಕಾಗೋದಿಲ್ಲ. ಪೂರ್ತಿ ಡಿಸ್ಟಾರ್ಷನ್ಸ್ ಆಗ್ತಾ ಹೋಗುತ್ತೆ. ಇದು 5ನೇ ಪಾಯಿಂಟ್.
ಇನ್ನು ಆರನೇದು ಡಿಸಿಪ್ಲಿನ್ಸ್ ಅಂತ ಹೇಳಿದಾಗ ಇವತ್ತು ನಮ್ಮ ಸಿಸ್ಟಮ್ ಬೇರೆ, ಅವ್ರ ಸಿಸ್ಟಮ್ ಬೇರೆ. ಇಲ್ಲೇ ನಾಗೂರ್ ಅವರು ಕೂತಿದ್ದಾರೆ, ಅವ್ರನ್ನ ನಾವು ಎಕನಾಮಿಕ್ಸ್ ಅಂತ ಹೇಳ್ತೀವಿ, ಕನ್ನಡದಲ್ಲಿ ಹೇಳುವಾಗ ಅರ್ಥಶಾಸ್ತ್ರ ಅಂತ ಹೇಳ್ತೀವಿ. ಆದರೆ ಕೌಟಿಲ್ಯನ ಅರ್ಥಶಾಸ್ತ್ರ ಅಂತ ಹೇಳಿದಾಗ ಆ ಎಕನಾಮಿಕ್ಸ್ ಅಂತ ಇವತ್ತು ನಾವು ಯಾವ್ದು ಹೇಳ್ತಾ ಇದ್ದೀವಿ ಅದಷ್ಟೇ ಅಲ್ಲ. ಅದಕ್ಕೆ ಅವನು ಬಳಸಿರುವಂತ ಪದ ವಾಣಿಜ್ಯ ಅಂತ. ಹಾಗಾದ್ಮೇಲೆ ಅರ್ಥಶಾಸ್ತ್ರ ಅಂದ್ರೆ ಏನು? ಕೌಟಿಲ್ಯನ ಅರ್ಥಶಾಸ್ತ್ರದ ಗ್ರಂಥದಲ್ಲಿ 15 ಅಧ್ಯಾಯ ಇದೆ, 15 ಅಧಿಕರಣ ಅಂತ ಹೇಳ್ತಾರೆ. ಅದರಲ್ಲಿ ಕೊನೆಯ ಅಧಿಕರಣ ಅದು ತಂತ್ರಯುಕ್ತಿ. ಅಂದ್ರೆ ಟೆಕ್ನಿಕಲ್ ಟರ್ಮ್ಸ್ ಈ ಗ್ರಂಥದಲ್ಲಿ ಏನೇನು ಬಂದಿದೆ ಅನ್ನೋದನ್ನೆಲ್ಲ ಅವನು ವಿವರಣೆ ಮಾಡ್ತಾನೆ. ಅದರಲ್ಲಿ ಮೊದಲನೇದಾಗಿ ಅವನು ಹೇಳೋದು ಅರ್ಥಶಾಸ್ತ್ರ ಅಂದ್ರೆ ಏನು. ಮನುಷ್ಯಾಣಂ ಜೀವನಂ ಇತಿ ಅರ್ಥ. ಮನುಷ್ಯನ ಜೀವನವನ್ನೇ ಅರ್ಥ ಅಂತ ಕರೀತಾರೆ. ಮನುಷ್ಯವತಿ ಭೂಮಿ ಇತಿ ಅರ್ಥ. ಆ ಮನುಷ್ಯ ವಾಸ ಮಾಡುವಂತ ಭೂಮಿಯನ್ನೇ ಅರ್ಥ ಅಂತ ಕರೀತಾರೆ. ತಸ್ಯ ಭೂಮೌ ಲಾಭೆ. ಆ ಭೂಮಿಯನ್ನು ಲಾಭ ಮಾಡಿಕೊಳ್ಬೇಕು. ಪಾಲನೋಪಾಯ ಸಾಮರ್ಥ್ಯಂ ಅರ್ಥಶಾಸ್ತ್ರ. ಎಲ್ಲ ಬಂತು ಇದರಲ್ಲಿ. ನಿಮ್ ಫಾರಿನ್ ಎಕ್ಸ್ಚೇಂಜ್ ಬಂತು, ಎಕನಾಮಿಕ್ಸ್ ಬಂತು, ಇದು ಕಾಮರ್ಸ್ ಬಂತು, ಟ್ರೇಡ್ ಬಂತು, ಸ್ಪೈಯಿಂಗ್ ಬಂತು, ಯುದ್ಧ ಬಂತು, ಕೋಟೆ ಕೊತ್ಲ ಬಂತು. ಅದಕ್ಕೆ ಅವನು 2 ಹೆಸರು ಕೊಡ್ತಾನೆ, ತಂತ್ರ ಮತ್ತು ಆವಾಪ. ಪಾಲನೆ ಮಾಡೋದು, ಲಾಭ ಮಾಡಿಕೊಂಡಿದ್ದನ್ನ ಪಾಲನೆ ಮಾಡೋದಕ್ಕೆ ಅವನು 3 ಅಧ್ಯಾಯಗಳನ್ನ ಇಟ್ಟಿದ್ದಾನೆ, 4 ಅಧ್ಯಾಯ ಇಟ್ಟಿದ್ದಾನೆ. ಅದನ್ನ ತಂತ್ರ ಅಂತಾನೆ. ಶತ್ರು ಭೂಮಿಯನ್ನ ಗೆಲ್ಲೋದಕ್ಕೆ ಅವನು ಮತ್ತೆ 6 ಅಧ್ಯಾಯ ಇಟ್ಟಿದ್ದಾನೆ, ಅದನ್ನ ಆವಾಪ ಅಂತ ಕರೀತಾನೆ. ಹೀಗೆ ಎಲ್ಲವೂ ಬಂದ್ಬಿಡ್ತಾನ ಅಲ್ಲಿ. ಸೋಷಿಯಲ್ ವೆಲ್ಫೇರ್ ಮತ್ತೊಂದು ಮಗದೊಂದು ಎಲ್ಲ ಬಂತು. ಇದು ಅರ್ಥಶಾಸ್ತ್ರ. ನಾ ಯಾಕೆ ಹೇಳ್ದೆ ಇದ್ರೆ ಅವನು ಹೇಳಿದ್ದನ್ನೇ ತಗೋಬೇಕು ಅಂತ ಹೇಳ್ತಾ ಇಲ್ಲ. ಆ ಗ್ರಂಥಗಳನ್ನ ಪರಿಶೀಲನೆ ಮಾಡುವಾಗ ಅಲ್ಲಿ ಏನಿದೆ. ಈಗ ಭಗವದ್ಗೀತೆನಲ್ಲಿ ಕೃಷ್ಣ ಅವನೇ ತಲೆಯೆಲ್ಲ ಕೆಡಿಸ್ಕೊಂಡು ಎಸಿ ರೂಮಲ್ಲಿ ಕೂತ್ಕೊಂಡು ಟೆಕ್ಸ್ಟ್ ಬುಕ್ ಬರೀಬೇಕು ಅಂತ ಬರೆದಿದ್ದಲ್ಲ ಅಂತ ನಮಗೆಲ್ಲ ಗೊತ್ತು. 700 ಶ್ಲೋಕ ಇದೆ. 1 ಅಕ್ಷರ ಹೇಳೋದಕ್ಕೆ 1 ಸೆಕೆಂಡ್ ಬೇಕಾಗತ್ತೆ ಅಂದ್ರೆ ಸುಮಾರು 8 ತಾಸು ಬೇಕಾಗತ್ತೆ ಆ ಭಗವದ್ಗೀತೆಯನ್ನು ಹೇಳಬೇಕಾದ್ರೆ. ಅಲ್ಲಿ ಹೇಳಿದ ಯಾವ ಸಂದರ್ಭದಲ್ಲಿ ನಮಗೆ ಗೊತ್ತು. ಪ್ರಶ್ನೆ ಕೇಳ್ತಾ ಹೋದ, ಇವರು ಉತ್ತರ ಕೊಡ್ತಾ ಹೋದ್ರು. ಅವನು ಏನೇನು ಪ್ರಶ್ನೆ ಕೇಳ್ದ ಆ ತರ ಇವರು ಉತ್ತರ ಕೊಡ್ತಾ ಹೋದ್ರು. ಇದು ಚಾಪ್ಟರ್ ವೈಸ್ ಇಲ್ವಲ್ಲ ಅಂತಂದ್ರೆ ನಾ ಏನ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಚರಕ ಸಂಹಿತೆ ಯಾವ ಸ್ಟೈಲಲ್ಲಿ ಇದೆ, ಪುರಾಣಗಳು ಯಾವ ಸ್ಟೈಲಲ್ಲಿ ಇದೆ ಅಂದ್ರೆ ಆ ಗ್ರಂಥದ ಶೈಲಿ ಅದನ್ನು ಫಾಲೋ ಮಾಡ್ತೀವೋ ಬಿಡ್ತೀವೋ ದಟ್ ಈಸ್ ಡಿಫ್ರೆಂಟ್. ಆದ್ರೆ ಅದನ್ನ ಅರ್ಥ ಮಾಡ್ಕೋಬೇಕಾದ್ರೆ ಆ ಶೈಲಿಯನ್ನ ಮೊದಲು ಒಪ್ಕೋಬೇಕು, ಆಮೇಲೆ ಬೇಕಾದ್ರೆ ಅದನ್ನು ಬಿಟ್ಬಿಡೋಣ. ಸೊ ಇದು ಗ್ರಂಥದ ಶೈಲಿಯನ್ನ ತಿಳ್ಕೋಬೇಕಾಗತ್ತೆ. ಇದು 6ನೇ ಪಾಯಿಂಟ್. ಇನ್ನೊಂದು ಇದಕ್ಕೆ ಸಂಬಂಧಪಟ್ಟಿದ್ದು ಗ್ರಂಥದ ಶೈಲಿ ಅಂತ ಹೇಳುವಾಗಲೇ ಗ್ರಂಥದ ಉದ್ದೇಶ ಅದನ್ನು ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ. ಭಗವದ್ಗೀತೆ ಹೇಳುವಾಗ ನಾನು ಹೇಳಿದ್ದೀನಿ. ಇಲ್ಲಾಂದ್ರೆ ಅವ್ರು ಯಾವುದೋ ಒಂದು ಉದ್ದೇಶದಿಂದ ಗ್ರಂಥ ರಚನೆ ಮಾಡಿರ್ತಾರೆ, ಅದು ನಮ್ಮ ಉದ್ದೇಶಕ್ಕೆ ಈಡೇರೋದಿಲ್ಲ ಅಂತ ಅನೇಕ ಸಲ ಅನಿಸುತ್ತೆ. 9ನೇ ಬಿಂದು ಒಂದು ಬಹಳ ಮುಖ್ಯವಾದಂತಹ ಬಿಂದು ಅಂತ ಅನ್ಸುತ್ತೆ. 10, 11 ತುಂಬಾ ವಿವರಣೆಗಳು ಬೇಕಾಗ್ಲಿಕ್ಕಿಲ್ಲ. ಇವತ್ತು ಟ್ರಾನ್ಸ್ಲೇಷನ್ ಅನ್ನುವಂತಹ ಒಂದು ದೊಡ್ಡ ತೊಡಕು ನಮಗಾಗಿದೆ. 8ನೇ ಕ್ಲಾಸ್ನಲ್ಲಿ ಫಿಸಿಕ್ಸ್ ಕ್ಲಾಸ್ಗೆ ಹೋದಂತಹ ನನ್ನ ಮಗ ಮನೆಗೆ ವಾಪಸ್ ಬಂದ ಮೇಲೆ ನಮಗೆ ಬೈತಾನೆ, ನಿಮ್ಮ ಋಷಿಮುನಿಗಳೇ ದಟ್ರಿದಾರ ಅವರು. ಸೂರ್ಯನನ್ನ ಅವರು ಗ್ರಹ ಅಂತಾರೆ, ಚಂದ್ರನನ್ನ ಗ್ರಹ ಅಂತಾರೆ. ನಮ್ಮ ಮಾಸ್ಟರ್ ಇವತ್ತು ಚಂದ್ರನನ್ನ ಸ್ಯಾಟಲೈಟ್ ಅಂತ ಹೇಳ್ಕೊಟ್ಟಿದ್ದಾರೆ, ಸೂರ್ಯನನ್ನ ಸ್ಟಾರ್ ಅಂತ ಹೇಳ್ಕೊಟ್ಟಿದ್ದಾರೆ. ಅಲ್ರಿ ಮಾಸ್ಟರ್ ಇಂಗ್ಲಿಷ್ನಲ್ಲಿ ಅದನ್ನ ಸ್ಯಾಟಲೈಟ್ ಅಂದಿದ್ದು, ಪ್ಲಾನೆಟ್ ಅಂದಿದ್ದು, ಸ್ಟಾರ್ ಅಂದಿದ್ದು ಸರಿನೇ ಇದೆ. ಆದರೆ ಅದನ್ನ ಕನ್ನಡದಲ್ಲಿ ಅನುವಾದ ಮಾಡುವಾಗ, ಈ ದೇಶಿ ಭಾಷೆಗಳಿಗೆ ಅನುವಾದ ಮಾಡುವಾಗ ಪ್ಲಾನೆಟ್ ಅನ್ನ ಗ್ರಹ ಅಂತ ಅನುವಾದ ಮಾಡೋದಿಕ್ಕೆ ಯಾರು ಅಧಿಕಾರ ಕೊಟ್ಟರು? ಸ್ಟಾರ್ ನಕ್ಷತ್ರನ ಸ್ಟಾರ್ ಅಂತ ಯಾಕೆ ಅನುವಾದ ಮಾಡಿದ್ರಿ? ರಾಷ್ಟ್ರೀಯತೆ ಅಂದ್ರೆ ನ್ಯಾಷನಾಲಿಟಿ ಅಂತ ಯಾರು ಹೇಳಿದ್ದು? ನ್ಯಾಷನಾಲಿಟಿ ಶುರುವಾಗಿದ್ದು 1485ನೇ ಇಸ್ವಿನಲ್ಲಿ ಲಂಡನ್ನಲ್ಲಿ. ಆದರೆ ರಾಷ್ಟ್ರ ಅನ್ನುವಂಥ ವಿಷಯ ಇರೋದು ಅಥರ್ವ ವೇದದಲ್ಲಿ ಕನಿಷ್ಠ 3000 ವರ್ಷ. ಆದರೆ ಯೇಸುದಾಸ್ ಹೇಳೋ ಪ್ರಕಾರ 25,000 ವರ್ಷ, ತಿರುಗ್ರೆ ಹೇಳೋ ಪ್ರಕಾರ 10,000 ವರ್ಷ. ನೇಷನ್ ಅನ್ನೋದು ನೇಟಲ್ ಅನ್ನೋ ಶಬ್ದದಿಂದ ಬಂದಿರೋದು. ನೇಟಲ್ ಅಂದ್ರೆ ಬರ್ತ್ ಅಂತ. ರಾಷ್ಟ್ರ ಅನ್ನೋದು ರಾತಿ ಅನ್ನೋ ಶಬ್ದದಿಂದ ಬಂದಿರೋದು. ರಾತಿ ಅಂತಂದ್ರೆ ತ್ಯಾಗ ಅಂತ ಅರ್ಥ. ನೇಷನ್ ಅಂದಾಗ ದೇಶ ನಿನ್ನ ಆಸ್ತಿ, ರಾಷ್ಟ್ರ ಅಂದಾಗ ದೇಶ ನಿನ್ನ ತಾಯಿ. ಹಿಟ್ಲರ್ ಹೇಳಿದ್ದು ನ್ಯಾಷನಾಲಿಟಿ, ವಿವೇಕಾನಂದರು ಹೇಳಿದ್ದು ರಾಷ್ಟ್ರೀಯತೆ. ನ್ಯಾಷನಾಲಿಟಿ ಇಟ್ಕೊಂಡಾಗ ಅಲ್ಲಿ ಯಹೂದ್ರಿಗೆ ಅನ್ಯಾಯ ಆಯ್ತೆ ಹೊರತು ವಿವೇಕಾನಂದರ ರಾಷ್ಟ್ರೀಯತೆ ಹೇಳಿದ್ರಿಂದ ಜಗತ್ತನ್ನೆಲ್ಲ ನಾವು ಒಪ್ಕೊಂಡ್ವಿ. ಅಜಗಜಾಂತರ ವ್ಯತ್ಯಾಸ ಇದೆ.
ಆದರೆ ಟ್ರಾನ್ಸ್ಲೇಷನ್ ಮಾಡೋದಕ್ಕೆ ಯಾರು ಹೇಳಿದ್ರು? ಸಂಸ್ಕೃತಿಯನ್ನ ಕಲ್ಚರ್ ಅಂದ್ಬಿಡೋದು. ಬಹಳ ದೊಡ್ಡ ಎಡವಟ್ಟಾಗಿರೋದು ರಿಲಿಜನ್ ಅನ್ನು ಧರ್ಮ ಅಂದಿತ್ತು. ಹಿಂದೂ ಧರ್ಮ, ಹಿಂದೂ ರಿಲಿಜನ್ ಅಂತ ಅಂದ್ಬಿಡೋದು. ಆವಾಗ ಅವರಿಗೆ ಇಸ್ಲಾಂ ರಿಲಿಜನ್, ಕ್ರಿಶ್ಚಿಯನ್ ರಿಲಿಜನ್ ಕಣ್ಮುಂದೆ ಬರುತ್ತೆ. ರಿಲಿಜನ್ ಅಂದ್ರೆ ವೇ ಆಫ್ ವರ್ಷಿಪ್ ಅಂತ ಕಣ್ಮುಂದೆ ಬರುತ್ತೆ. RSS ತಪ್ಪು ತಿಳ್ಕೊಳ್ತಾರೆ. ತಪ್ಪಾಗಿರೋದು ಇಲ್ಲಿ ಬೋಧನೆನಲ್ಲಿ. ವೇ ಆಫ್ ವರ್ಷಿಪ್ಗೆ ನಮ್ಮಲ್ಲಿ ಮೋಕ್ಷ ಅಂತಾರೆ, ಧರ್ಮ ಅಲ್ಲ. ಮತ ಅಂತಾರೆ, ಪಂಥ ಅಂತಾರೆ, ದರ್ಶನ ಅಂತ. ಹೊರಗಡೆ ಅವರು ರಿಲಿಜನ್ ಅಂತಾರೆ. ಧರ್ಮ ಅಂದಾಗ ವೇ ಆಫ್ ಲೈಫ್ ಅಂತ. ಇಲ್ಲೊಂದು ವೇ ಆಫ್ ಲೈಫ್ ಇರೋದ್ರಿಂದ 2 ದಿವಸ ಸಭೆ ನಡೆಯಿತು. ಸೊ ಹೀಗೆ 9ನೇ ಪಾಯಿಂಟು ಟೆಕ್ನಿಕಲ್ ಟರ್ಮ್ಸ್. ಹಿಂದೂ ಜ್ಞಾನ ಪರಂಪರೆಗೆ ಮಾತ್ರ ದೊಡ್ಡ ಅನ್ಯಾಯ ಆಗಿದೆ. ನಮ್ಮ ಊರುಗಳ ಹೆಸರುಗಳು ಹಂಗೆ ಆಗಿದೆ. ಹೊಸಪೇಟೆ ಅಂತ ಕನ್ನಡದಲ್ಲಿ ಮಾತಾಡ್ತಾ ಇದ್ದವರು ಇಂಗ್ಲಿಷಲ್ಲಿ ಮಾತಾಡಕ್ಕೆ ಶುರು ಮಾಡಿದಂಗೆ ಇದ್ದಕ್ಕಿದ್ದಂಗೆ ಹಾಸ್ಪೆಟ್ ಅಂತಾರಲ್ಲ, ಯಾಕೆ? ನ್ಯೂಯಾರ್ಕ್ ಕನ್ನಡದಲ್ಲಿ ಏನಾಗುತ್ತೆ? ನಾನು 8ನೇ ಕ್ಲಾಸಲ್ಲಿ ಓದ್ತಾ ಇದ್ದಾಗ ಗೌರಿಶಂಕರ ಶಿಖರ ಅನ್ನೋದಾದ್ರೂ ನಮ್ಗೆ ಹೇಳ್ಕೊಡ್ತಾ ಇದ್ರು. ಇವತ್ತು ಯಾರಿಗೂ ಗೊತ್ತೇ ಇಲ್ಲ ಆ ಹೆಸರು. ಆದ್ರೆ ಊರಿನ ಹೆಸರು ಪ್ರಾಪರ್ ನೌನ್ ತಾನೆ. ಪ್ರಾಪರ್ ನೌನ್ ಯಾವ ಭಾಷೆಗೆ ಹೋದ್ರು ಪ್ರಾಪರ್ ನೌನ್ ಹಾಗೆ ಇರುತ್ತೆ ಅಂತ ನಾವೇ ಹೇಳ್ಕೊಡ್ತೀವಿ. ಆದ್ರೆ ಹಿಂದೂ ದೇಶದ ನದಿಗಳು, ಪರ್ವತಗಳು, ಊರಿನ ಹೆಸರುಗಳಲ್ಲಿ ಮಾತ್ರ ಈ ಅನ್ಯಾಯ ಯಾಕೆ ಮಾಡ್ತಾ ಇದ್ದೀರಿ ನಮಗೆ? ಹಾಗೇನೆ ನಮ್ಮ ಜ್ಞಾನ ಪರಂಪರೆಯಲ್ಲಿರುವಂತಹ ಟೆಕ್ನಿಕಲ್ ಟರ್ಮ್ಸ್, ಧರ್ಮನ ಧರ್ಮ ಅಂತಾನೆ ಬರೆಯೋಣ. ಇಸಮ್ ಅಂತ ಹೇಳಿದ್ರೆ ಸೋಷಿಯಲ್ ಸೈನ್ಸಿನ ಒಂದು ಆಂಗಲ್ ನಲ್ಲಿ ಒಂದು ಒಪಿನಿಯನ್ ಅಷ್ಟೇ. ಹಿಂದೂ ಅನ್ನೋದು ಇಸಮೋ ಸಿದ್ಧಾಂತನೋ? ಸಿದ್ಧಾಂತ ಅಂತ ಹೇಳುವಾಗ ಹಿಂದೂ ನೆಸ್ ಅಂತ ತಾನು ಹೇಳಬೇಕು. ಹಾಗಾಗಿ ಪ್ರಯತ್ನ ಪಟ್ಟು ಬೇರೆ ಬೇರೆ ಭಾಷೆಗಳಲ್ಲಿ, ಇಂಗ್ಲಿಷ್ನಲ್ಲೋ ಮತ್ತೊಂದು ಭಾಷೆನಲ್ಲೋ ವಿದೇಶಿ ಭಾಷೆಗಳಲ್ಲಿ ಬರೆಯೋವಾಗಲೂ ನಮ್ಮ ಟೆಕ್ನಿಕಲ್ ಟರ್ಮ್ಸ್ ಅನ್ನ ಟ್ರಾನ್ಸ್ಲೇಷನ್ ಮಾಡುವಾಗ ಮಾಡದೆ ಇರೋದು ಒಳ್ಳೆಯದು. ಮಾಡೋದಾದ್ರೆ 10 ಸಲ ಯೋಚನೆ ಮಾಡಬೇಕು. ಇದು ನಂದು 9ನೇ ಅಭಿಪ್ರಾಯ. ಇನ್ನು 10ನೇದು ಮತ್ತೆ 11ನೇದು, ಇಷ್ಟೆಲ್ಲ ನೋಡುವಾಗ ನಮಗೆ ದೊಡ್ಡ ಭ್ರಮೆನಲ್ಲಿ ಸಿಕ್ಕಾಕಿಸ್ತಾ ಇರೋದು ನಮ್ಮ ಟೈಮ್ ಕ್ಯಾಲ್ಕುಲೇಷನ್. ಉದಾಹರಣೆಗೆ ಮಹಾಭಾರತ ಅಂತ ಹೇಳಿದಾಗ 5000 ವರ್ಷದ ಹಿಂದಕ್ಕೆ ನಾವು ಹೋಗ್ಬೇಕು. ಪುರಾಣಗಳು ಅಂತ ಹೇಳಿದಾಗ 5000 ವರ್ಷದ ಹಿಂದಕ್ಕೆ ಹೋಗ್ಬೇಕು. ಯಾಕೆಂದ್ರೆ ಅದೆಲ್ಲ ವೇದವ್ಯಾಸ ರಚನೆ ಮಾಡಿದ್ದು. ಆದರೆ ಅದನ್ನು ಒಪ್ಪಕ್ಕೆ ತಯಾರಿಲ್ಲ ನಾವು ಹಿಸ್ಟ್ರಿನಲ್ಲಿ. ನಾವು ಅದನ್ನೆಲ್ಲ ಗುಪ್ತರ ಕಾಲಕ್ಕೆ ಅದನ್ನು ಅಟ್ಯಾಚ್ ಮಾಡ್ತೀವಿ. ಯಾಕೆಂದ್ರೆ ನಾವು ನಮ್ಮ ದೇಶದ ಇತಿಹಾಸವನ್ನ ಪ್ರಾರಂಭ ಮಾಡ್ತಾ ಇರೋದನ್ನೇ ಕ್ರಿಸ್ತಪೂರ್ವ 2500 ವರ್ಷದಿಂದ ಸಿಂಧು ಬಯಲು ನಾಗರಿಕತೆ. ಆಮೇಲೆ ಈ ಸಂಸ್ಕೃತ ಸಾಹಿತ್ಯ ಅಂತ ಯಾವ್ದಾಯ್ತು ಅದನ್ನಂತೂ ಆರ್ಯರಿಗೆ ಅಟ್ಯಾಚ್ ಮಾಡಿದ್ಮೇಲೆ ಅಂತೂ ಕ್ರಿಸ್ತಪೂರ್ವ 1500ಕ್ಕೆ ಬಂದ್ಬಿಡ್ತು. ಆದ್ರೆ ಎಲ್ಲವೂ ಇನ್ನೂ ಹಿಂದಕ್ಕೆ. ಹಾಗಾಗಿ ಯಾಕೆಂದ್ರೆ ಯಾವುದನ್ನ ಮೆಗಾಸ್ತ್ರೀಸ್ನ ಇಂಡಿಕಾದಲ್ಲಿ ಸ್ಯಾಂಡ್ರೋ ಕೊಟ್ಟೆಸ್ ಅನ್ನುವಂಥ ವರ್ಡ್ ಇತ್ತು, ಅದನ್ನ ಚಂದ್ರಗುಪ್ತ ಅಂತ ಅನುವಾದ ಮಾಡಿದ್ರು. ಆದ್ರೆ ಅದು ಚಂದ್ರಕೇತು ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಬೇಕಾದಷ್ಟು ಪುಸ್ತಕಗಳು ಬರ್ತಾ ಇದ್ರು ಕೂಡ ಕ್ರಿಸ್ತಪೂರ್ವ 327ಕ್ಕೆ ನಮ್ಮ ಇತಿಹಾಸ ಅಲ್ಲಿಂದನೇ ನಿಂತು ಹೋಗ್ಬಿಡುತ್ತೆ. ಯಾಕೆಂದ್ರೆ ನಮ್ದು ಎಲ್ಲಾ ಫ್ರೇಮ್ಗೆ ಅವರ ಆಧಾರ ತಗೊಂಡಿರೋದನ್ನೇ ಚಂದ್ರಗುಪ್ತನ ಪಟ್ಟಾಭಿಷೇಕ. ಸೊ ಹಾಗಾಗಿ ನಮ್ಮ ಸಮಯ ಎಲ್ಲಿಂದ ಶುರುವಾಗತ್ತೆ? ದೊಡ್ಡ ಗೊಂದಲ ಏನು ಅಂದ್ರೆ, ನಾವೇ ಮನೆಗಳಿಗೆ ಹೋದಾಗ ಪಂಚಾಂಗ ನೋಡಿದಾಗ ಸೃಷ್ಟಿಯ ಹಬ್ಬ 193 ಕೋಟಿ ವರ್ಷ ಆಗ್ತಿದೆ. ಹೋಗ್ಲಿ, ಅದು ಬಿಟ್ಬಿಡಿ. ಕಲಿಯುಗ ಅಂತ ಲೆಕ್ಕ ತಗೊಂಡ್ರು 5125. ಶಾಲೆನಲ್ಲಿ ಬಂದ್ರೆ ಮತ್ತೆ ಕಲಿಯೋದೇ ಬೇರೆ. ನಾ ಯಾಕೆ ಪಾಯಿಂಟ್ ಹೇಳ್ತೀನಿ ಅಂತಂದ್ರೆ, ಅದನ್ನೆಲ್ಲ ಅಧ್ಯಯನ ಮಾಡಿ ಅಲ್ಲಿ ಏನು ಒಂದು ಟೈಮ್ ಕ್ಯಾಲ್ಕುಲೇಷನ್ ಹೇಳಿದ್ದಾರೆ ಆ ಪ್ರಕಾರ ಅದನ್ನೊಂದು ಅಧ್ಯಯನ ಮಾಡಿಬಿಡೋಣ. ಮಾಡಿ ಆಮೇಲೆ ಇದು ಯಾಕೋ ಸರಿ ಇಲ್ಲಪ್ಪ, ಇದು ಹಿಸ್ಟ್ರಿನೇ ಅಲ್ಲ ಮಹಾಭಾರತ, ಇದು ಪೂರ್ತಿ ಫಿಕ್ಷನ್, ಇಷ್ಟು ಹಿಂದೆ ನಡೆದಕ್ಕೆ ಸಾಧ್ಯವೇ ಇಲ್ಲ ಅಂತ ಈ ತರ ಯೂನಿವರ್ಸಿಟಿ ಸೆಮಿನಾರ್ಗಳಲ್ಲಿ ಡಿಸೈಡ್ ಮಾಡೋದಾದ್ರೆ ನಂದೇನೋ ಅಭ್ಯಂತರ ಇಲ್ಲ. ಆದ್ರೆ ಅದೆಲ್ಲವನ್ನೂ ಪಕ್ಕಕ್ಕಿಟ್ಟುಬಿಟ್ಟು ನಮ್ಮ ಇಷ್ಟ ಬಂದಂಗೆ ಏನೋ ಒಂದು ಟೈಮ್ ಎವ್ಯಾಲ್ಯೂಯೇಷನ್ ನಾವು ಮಾಡಿದ್ದೀವಲ್ಲ, ಆವಾಗ ಹಿಂದೂ ಜ್ಞಾನ ಪರಂಪರೆಯ ಆಳಕ್ಕೆ ಹೋಗ್ಬೇಕಾದ್ರೆ ನಮಗೆ ಭ್ರಮೆಗಳು ನಿರ್ಮಾಣ ಆಗುತ್ತೆ. ಇದಕ್ಕೆ ಒಂದು ಎಕ್ಸಾಂಪಲ್ ನಾನು ಕೊಡ್ತೀನಿ. ಸಿಂಧೂ ಬಯಲಿನ ನಾಗರಿಕತೆಯಲ್ಲಿ ಚಿನ್ನದ ನೆಕ್ಲೆಸ್ ಸಿಕ್ತು ಅಂತ ನಾವು ಹೇಳ್ತೀವಿ. ಚಿನ್ನದ ನೆಕ್ಲೆಸ್ ಸಿಕ್ಬೇಕಾದ್ರೆ ಅಲ್ಲಿ ಜಿಯಾಲಜಿ ಗೊತ್ತಿರ್ಬೇಕಲ್ಲ, ಮೈನಿಂಗ್ ಗೊತ್ತಿರ್ಬೇಕಲ್ಲ, ಮೆಟಲರ್ಜಿ ಗೊತ್ತಿರ್ಬೇಕಲ್ಲ, 2 ಪಾಯಿಂಟ್ ಅಲ್ಲಿ 2 ಯೂನಿಟ್ ಕಾರ್ಬನ್ ಬೆರೆಸಬೇಕು ಅನ್ನುವಂಥ ಒಂದು ಸೂಕ್ಷ್ಮ ಗೊತ್ತಿರ್ಬೇಕಲ್ಲ. ಏನು ಆಕಾಶದಿಂದ ಭೂಮಿಯ ಒಳಗಡೆ ಆ ನೆಕ್ಲೆಸ್ ಬಂದು ಸೇರ್ಕೊಂಡ್ಬಿಡ್ತೀವಿ. ಹಾಗಿದ್ಮೇಲೆ ಆರಂಭದ್ದೇ ನೆಕ್ಲೆಸ್ ಆದ್ರೆ, ನಮಗೆ ಸಿಕ್ಕಿದ್ದೇ ನೆಕ್ಲೆಸ್ ಆದ್ರೆ ಆರಂಭದ ಬಿಂದು ಯಾವುದು? ಯೂಟ್ಯೂಬ್ನಲ್ಲಿ ನಾವು ಋಗ್ವೇದದ ಮಂತ್ರಗಳನ್ನ ಹೀಗೆ ಆಡಿಯೋ ಹಾಕೊಂಡು ಕೇಳ್ತಾ ಇದ್ರೆ ಒಂದು ಕಂಪ್ಲೀಟ್ ಲೈಫ್ ಸಿಸ್ಟಮ್ ಬಗ್ಗೆ ಅವರು ವರ್ಣನೆ ಮಾಡ್ತಾರೆ. ಆದ್ರೆ ನಾವು ಅದನ್ನ ಆರಂಭದ ಕಾಲ ಅಂತ ಹೇಳ್ತೀವಿ. ಆರಂಭದ ಕಾಲ ಕಂಪ್ಲೀಟ್ ಆಗೋದು ಹೇಗೆ? ಸೊ ಹೀಗೆ ಈ ತರದೆಲ್ಲ ಪ್ರಶ್ನೆಗಳು ಬರುತ್ತೆ. ಆವಾಗ ನಿನ್ನೆ ಪಾಂಡೆ ಅವರು ಹೇಳಿದಂಥ ಟೈಮ್ ನಮ್ದು ಲೀನಿಯರೋ ಸರ್ಕ್ಯುಲರ್ ಇತ್ಯಾದಿ ಇತ್ಯಾದಿ. ಸೊ ಇದೊಂದು ಪಾಯಿಂಟ್ ಇದೆ. ಇದು 10ನೇ ಪಾಯಿಂಟ್. ಇನ್ನು ಕೊನೆಯದು ಮತ್ತು 11ನೇ ಬಿದ್ದು
ಹಿಂದೂ ಜ್ಞಾನ ಪರಂಪರೆಯನ್ನು ಅಧ್ಯಯನ ಮಾಡಬೇಕಾದ್ರೆ ಇವತ್ತು ಅರ್ಬನ್ ನಕ್ಸಲ್ಸ್ ನಮಗೊಂದು ದೊಡ್ಡ ತಲೆ ಕೆಡಿಸ್ತಾ ಇದ್ದಾರೆ. ಒಂದು ಹಿಂದೂ ಮಿಥಾಲಜಿ ಅಂತ ಶಬ್ದ ಬಳಸ್ತಾರೆ, ಇನ್ನೊಂದು ಬ್ರಾಹ್ಮಣಿಕಲ್ ಸ್ಟಡೀಸ್ ಅಂತ ಬಳಸ್ತಾರೆ. ಯಾವುದು ಬ್ರಾಹ್ಮಣಿಕಲ್? ಬೇಡ ಬರೆದಂಥ ಕಾವ್ಯ, ಹೀರೋ ಆದವನು ಕ್ಷತ್ರಿಯ, ಕೊಂದಿದ್ದು ವಿಲನ್ ಬ್ರಾಹ್ಮಣ. ಯಾವುದು ಬ್ರಾಹ್ಮಣಿಕಲ್? ಭಗವದ್ಗೀತೆ ಹೇಳ್ದವನೊಬ್ಬ ಗೊಲ್ಲ, ನಿಮ್ ಲೆಕ್ಕಕ್ಕೆ OBC, ಕೇಳ್ದವನೊಬ್ಬ ಕ್ಷತ್ರಿಯ. ಯಾವುದು ಬ್ರಾಹ್ಮಣಿಕಲ್ಲು? ಗೋ ಪೂಜೆ, ಗೋ ಸಂರಕ್ಷಣೆ ಬ್ರಾಹ್ಮಣಿಕಲ್ಲು, ಸಂಸ್ಕೃತ ಬ್ರಾಹ್ಮಣಿಕಲ್ಲು, ಭಗವದ್ಗೀತೆ ಬ್ರಾಹ್ಮಣಿಕಲ್ಲು. ಇದ್ರ ಇಂಗ್ಲಿಷ್ ಟೋಲ್ ಮಾಡಿದ್ದು ಬ್ರಾಹ್ಮಣ ಅಬ್ರಾಹ್ಮಣ ಅಂತ ಹೇಳಿ ನಾವು ಅದಕ್ಕೆ ಇವತ್ತು ಬಲಿ ಆಗ್ತಾ ಇದ್ದೀವೇನೋ ಎಲ್ಲೋ ಒಂದು ಕಡೆ. ಇನ್ನೊಂದು ಕಡೆ ಮಿಥಾಲಜಿ, ಕೆಲವರದ್ದು ಸ್ಟೈಲ್ ಆಗಿ ಅದರ ಅರ್ಥವೂ ಗೊತ್ತಿಲ್ಲದೆ ಹಿಂದೂ ಮಿಥಾಲಜಿ ಹೇಳ್ತಾ ಇದ್ದಾರೆ. ಅರೆ ನಮ್ದು ಮಿಥ್ ಟ್ರೂತ್ ಅಂತ. ಮಿಥ್ ಆಗೋದಾಗಿದ್ರೆ 495 ವರ್ಷ ಒಂದು ದೇವಸ್ಥಾನಕ್ಕೋಸ್ಕರ ಯಾಕೆ ಹೊಡೆದಾಡ್ತೀವಿ ಸ್ವಾಮಿ? ಸೊ ಹಾಗಾಗಿ ಬೇಕಾದ್ರೆ ಮತ್ತೆ ಹೇಳ್ತೀನಿ, ಒಂದು 25 ವರ್ಷ ನಾವೆಲ್ಲ ಅದನ್ನ ಅಧ್ಯಯನ ಮಾಡಿದ್ಮೇಲೆ ಮತ್ತೆ ಈ ಥರದ್ದು ಒಂದು ಸೆಮಿನಾರನ್ನು ಮಾಡಿ ಇದು ಹಿಂದೂ ಮಿಥಾಲಜಿನೇ, ಇದರಲ್ಲಿ ಏನೇ ಇದರಲ್ಲಿ ಫ್ಯಾಕ್ಟ್ ಇಲ್ಲ ಇದು ಅಂತ ಬೇಕಾದ್ರೆ ತೀರ್ಮಾನ ಆದ್ರೆ ಆಗಲಿ. ಅದ್ರ ಇತ್ತೀಚೆಗೆ ಬಂದ್ಬಿಟ್ಟಿದೆ, ಯಾರು ಅದ್ರ ಬಗ್ಗೆ ಓದ್ದೇನೆ. ಸೊ ಹಾಗಾಗಿ ಹಿಂದೂ ಮಿಥಾಲಜಿ ಮತ್ತು ಬ್ರಾಹ್ಮಣಿಕಲ್ ಸ್ಟಡೀಸ್ ಆ ಎರಡನ್ನ ಸ್ವಲ್ಪ ಪಕ್ಕಕ್ಕಿಟ್ಟು ಶ್ರದ್ಧೆಯಿಂದ ಪ್ರಾರಂಭಕ್ಕಾದ್ರು, ಬೇಕಾದ್ರೆ ಆಮೇಲೆ ಬಿಟ್ಬಿಡೋಣ. ಅದನ್ನು ಓದ್ದೇ ಹೋದ್ರೆ ನಾವು ಒಂದು ಲಾಜಿಕಲ್ ಎಂಡಿಗೆ ಬರೋಕ್ಕಾಗಲ್ಲ. ಸೊ ಹೇಗೆ ಅಂತ ಹೇಳುವಾಗ ಈ ಥರ ಒಂದಷ್ಟು ಬಿಂದುಗಳನ್ನು ಗಮನಿಸಬೇಕು ಅಂತ ನನಗನ್ಸುತ್ತೆ. ಸೊ ಹೀಗೆ ಅಮೃತ ಭಾರತಿ ಅಂತ ಹೇಳಿದಾಗ ವಿಶ್ವ ಶಕ್ತಿ, ವಿಶ್ವ ಗುರುತ್ವ, ಜಗನ್ಮಾತೃತ್ವ. ವಿಶ್ವ ಗುರುತ್ವ ಅಂದಾಗ ಯಾಕೆ ಬೇಕು, ಏನೇನಿದೆ, ಹೇಗೆ ಮಾಡೋದು, ಆ ಹೇಗೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ನನ್ನ ಅಭಿಪ್ರಾಯಗಳು ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೇನೆ.